ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡ್ಲಾ, ಈಟ ದಿನ ಅತ್ತಿದ್ದು ಕರೆದಿದ್ದು ಕೇಳಿದ್ದು ಎಲ್ಲ ಮುಗೀತು. ಇವತ್ತು ನೇರವಾಗಿ ನಿನ್ನ ಕೇಳ್ತೀವಿ. ಈ ಮನೆ ಸೊಸೆ ರಾಧಾ, ನೀನ್ ಅವಳನ್ನ ಲಗ್ನ ಆಯ್ಕೆಯೋ ಇಲ್ಲ? ಏನೋ ಹೇಳ್ತಿದ್ಯಾ? ಇನ್ಯಾಕೆ ಏಳೋದು ಕೇಳೋದು ಏನೂ ಇಲ್ಲ ಕಲ. ರಾಧಾ ಈ ಮನೆ ಸೊಸೆ, ನೀನ್ ಅವಳನ್ನ ಲಗ್ನ ಆಯ್ತಿದ್ಯಾ ಆಟೆ. ಬಂಗಾರ, ನೀನು ಏನು ಹೇಳ್ತಾ ಇದೀಯ ಅನ್ನೋದು ನಿನ್ನ ನಿಗಾ ಆಯ್ತಾ? ಎಲ್ಲ ಸಂದ ಕೇಸ್ನೆ ಮಾಡೇ ಮಾತಾಡ್ತೀವಿ. ನಮ್ ಕಂಟಿ ಜೀವನ ಸಂದಾಕಿರ್ಬೇಕು ಅಂದ್ರೆ ರಾಧಾ ಇವನ್ ಜೀವನದಾಗೆ ಬರ್ಬೇಕು. ಇದೇನವ ನೀನು? ನನಗೆ ಮದುವೆ ಮಾಡ್ಬೇಕನ್ನೋ ಬರ್ದಾಗೆ ಮನೆಗಿರೋ ಹುಡುಗಿನ ಗಂಟಾಗ ಹೋಗ್ತಿದ್ಯಾ? ಇದು ಏನು ಬಂಗಾರ, ನನ್ಗೇನು ಹೇಳ್ದೆ ಇದಕ್ಕಿದ್ದಂಗೆ ದಿಢೀರ್ ಅಂತ ನಿರ್ಧಾರ ತಗೊಂಡಿದ್ಯಾ? ಇದು ದಿಢೀರ್ ಅಂತ ತಕೊಳ್ತಿರೋ ನಿರ್ಧಾರ ಅಲ್ಲ ರೀ. ಸರಿಯಾಗಿ ಯೋಚನೆ ಮಾಡಿ ಅಳ್ದು ತೂಗಿ ಲೆಕ್ಕಾಚಾರ ಹಾಕಿನೇ ತಕೊಂಡಿರೋದು. ಈ ಮುದುಕ ಮಧ್ಯದಲ್ಲಿ ಬಾಯಿ ಹಾಕಿ ಕೆಲಸ ಹಾಳು ಮಾಡ್ತಾ ಇದ್ರೆ ಅಷ್ಟೇ ಸಾಕು. ಅಲ್ಲ ಬಂಗಾರ, ದೊರೆ ಮದುವೆ ಆಗೋದೇನೋ ಸರಿ, ಆದರೆ ರಾಧಾ ಯಾಕಾಗ್ಬಾರ್ದು? ರಾಧಾ ಸ್ಯಾನೆ ಒಳ್ಳೆ ಹುಡುಗಿ. ಅದು ಅಲ್ಲದೆ ಕಂಟಿ ಜೊತೆನಾಗೆ ಮದುವೆ ಮಾಡಿಸ್ತೀನಿ ಅಂತ ನಾನು ಅವಳಿಗೆ ಮಾತು ಕೊಟ್ಟಿದ್ದೆ. ಅದನ್ನ ಈಗ ನೆರವೇರಿಸ್ತಿದ್ದೀನಿ ಆಟೆಯ. ಅವ ಇದನ್ನ ದಡ್ತನದ್ದು ಪರಮಾವಧಿ ಅಂತಾರೆ. ನೀನು ಏನೋ ಹೇಳಿದ್ರುವೆ ನಾನು ಜನ್ಮದಾಗೆ 7ನೇ ಮದುವೆ ಹಾಕಿಲ್ಲ. ನೋಡ್ಲಾ, ನೀನ್ ಯೋನಾನ ಈ ಲಗ್ನಕ್ಕೆ ಒಪ್ನಿಲ್ಲ ಅಂದ್ರೆ ನಾನು ಈಗ ಸಡನೆ ಈ ಮನೆ ಬಿಟ್ಟು ಹೊಂಟು ಹೋಗ್ತಿದ್ದೀನಿ. ಆಮ್ಯಾಕೆ ಈ ಮನೆಯಾಗ ನಿಂಗೆ ಹೆಂಗ್ ಬೇಕೋ ಹಂಗಿದ್ಕೋ. ಅವ ಸುಮ್ಕೆ ಎದುರ್ಸಕ್ಕಲ್ಲ, ಏನೋ ಹೇಳಕ್ ಹೋಗ್ಬೇಡ. ನಾನು ಎದುರಿಸ್ತಾ ಇಲ್ಲ ಕಲ. ಈ ಬಂಗಾರಮ್ಮನ ಮಾತು ಕಡ್ಡಿ ಮುರಿದಂಗೆ ಅನ್ನೋ ಇಸ್ಯ ನಿನಗೂ ಗೊತ್ತು. ಅಪ್ಪ, ನೀನಂದ್ರೆ ನಂಗೆ ಪಿರಾಣ ಅಂತ ಗೊತ್ತಿದ್ರುವೆ ಯಾಕವ ಹಿಂಗೆಲ್ಲ ಮಾತಾಡ್ತಿದ್ಯಾ? ನನಗೂ ನೀನು ಅಂದರೆ ಪಿರಾಣ ಕಲ. ನನ್ನ ಮಗನ ಜೀವನ ನಿಂತು ನೀರಾಗಬಾರ್ದು ಅಂತಲೇ ನಾನು ಈಟೆಲ್ಲ ಹೇಳ್ತಿರೋದು. ಇರೋ ಒಬ್ಬ ಮಗ ಒಂಟಿ ಆಗ್ಬಿಟ್ರೆ ತಂದೆ ತಾಯಿಗಳಿಗೆ ನೆಮ್ಮದಿ ಇರ್ತೈತೆ ಇಲ್ಲ ಮಾಡು. ನಿನಗಿನ್ನು ಚಿಕ್ಕ ವಯಸ್ಸು, ಬಾಳಿ ಬದುಕಬೇಕಾಗಿರೋನು. ನಿಂಗೂ ಒಬ್ಳು ಸಂಗಾತಿ ಬೇಕೇ ಬೇಕು ಕಲ. ಇದಕ್ಕೆ ನೀನ್ ಎಂಡ್ರೆ ಒಪ್ಪಿಗೆ ಕೊಟ್ಟವಳೆ ಕಲ. ಅವತ್ತು ಉದ್ಕ ಶಾಂತಿನಾಗೆ ಹೂ ಕೊಟ್ಟು ನನ್ನ ಗಂಡನ್ಗೆ ಇನ್ನೊಂದು ಮದ್ವೆ ಮಾಡಿ ಅಂತ ಅವಳೆ ಏಳೋಳೆ ಕಲ. ಈಗ ನಾನು ಮಾಡಕ್ ಹೊಂಟಿರೋ ಕೆಲಸ ಸರಿ ಇದೆ ಅಂದ್ರೆ ನೀನೆಯೋ ನನ್ನ ಸೂಚನೆ ಕೊಡವ. ಆಗಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡ ಕಂಟಿ. ನೋಡು, ಸ್ನೇಹ ನಂಗೆ ರಾಧನುವೆ ನಿನ್ನ ಕಣ್ರೆಪ್ಪೆ ನಂಗೆ ಮಾಡ್ಕೊತಾಳೆ. ಹಾಗಲ್ಲ ಅಂತ ಮಾತ್ರ ಹೇಳ್ಬೇಡ ಕಂಟಿ. ಆಯ್ತು ಬಿಡು, ನಿನ್ನಟ ನಿನಗೆ ಹೆಚ್ಚಾದ್ರೆ ನನ್ನಟ ನನಗೂ ಹೆಚ್ಚೆ. ಇನ್ಮ್ಯಾಕಿ ಮನೆನಾಗಿದ್ದು ಪ್ರಯೋಜನ ಇಲ್ಲ.
ನಾನು ಮನೆ ಬಿಟ್ಟು ಹೋಯ್ತೀನಿ. ಅಣ್ಣಯ್ಯ, ಈ ಮದ್ವೆಗೆ ಒಪ್ಕೋ ಅಣ್ಣಯ್ಯ. ಅವ್ವನ ಹಠ ಎಂಥದ್ದು ಅಂತ ನಿಂಗೆ ಗೊತ್ತಲ್ವಾ? ದೊರೆ ಒಪ್ಕೋಕಳ್ಳ. ಅಯ್ಯಯ್ಯೋ, ಅತ್ತೆ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತಿದ್ದಾರೆ. ರೀ ನಾನು ಹೊಂಟೆ, ನೀವು ಹುಷಾರು. ರಾಧಾ ಬಸ್ಸು ಹುಷಾರು ಕಣ್ರವ. ಬಂಗಾರ ಅವ್ವ, ಆಟ ನಂದಲ್ಲ, ನಿಂದು. ನಿನಗೋಸ್ಕರ ನಾನು ಈ ಮದುವೆಗೆ ಒಪ್ಕೋತೀನಿ. ತಿಟ್ಟನಿಲ್ಲ. ಆದರೆ ನನ್ನ ರಾಧನ್ ಮದುವೆ ಆಯ್ತು. ಯಾಕ್ಲಾ? ರಾಧಾ ಈ ಮನೆಯಾಗ ಬೆಳೆದ ಹುಡುಗಿ. ನನಗೆ ಆ ಹುಡುಗಿ ಮೇಕೆ ಯಾವುದೇ ರೀತಿ ಭಾವನೆ ಇಲ್ಲ. ಲಗ್ನ ಆಗೋದ್ರಿಂದ ತೆಪ್ಪಿಸ್ಕೊಳಕ್ಕೆ ಯೋನೇನೋ ಹೇಳ್ಬೇಡ. ಇಲ್ಲವ, ನನ್ನ ಮದುವೆ ಅಂತ ಆದರೆ ನನ್ನ ಮನ್ಸಿನಾಗ ಬೇರೆ ಯಾರು ಅವ್ರನ್ನೇ ಆಗೋದು. ಯಾರು ದೊರೆ ಅವರು? ನಮ್ಮ ಹೃದಯ ಹಾಕೋರಲ್ಲ, ಆ ಹುಡುಗಿ. ಯೋನ್ ಹೇಳ್ತಿದ್ಯಲ್ಲ? ಹೌದವ, ನಮ್ಮ ಹೃದಯನ ಇದೇ ಊರಿನಾಗಿರೋ ಯಾವುದೋ ಹುಡುಗಿಗೆ ಹಾಕೋರಂತೆ. ನಾನು ಅದೇ ಹುಡುಗಿನ ಮದುವೆ ಆಯ್ತೀನಿ. ಆಗ ಮಗ ಮದುವೆ ಆದ ಅನ್ನೋ ಸಂತೋಷ ನಿಮ್ಗಿರ್ತದೆ, ನಮ್ಮ ಹೃದಯ ನನ್ನ ಜೊತೆ ಸದಾ ಇರ್ತದೆ ಅನ್ನೋ ನೆಮ್ಮದಿ ನನಗಿರ್ತದೆ. ಹಂಗಲ್ಲ ಕಲಾ, ರಾಧಂಗ್ ನಾನು. ರಾಧಾ, ಈಗ ಅವ್ವಂಗೆ ನೀನು ಹೇಳ್ಬೇಕು. ನನ್ನ ಮನ್ಸಿನಾಗೆ ನಿನ್ನ ಮ್ಯಾಕೆ ಯಾವುದೇ ರೀತಿ ಭಾವನೆ ಇಲ್ಲ. ನಿಂಗೂ ಇಲ್ಲ ತಾನೆ? ಅವಳಿಗೂ ನಿನ್ನ ಮ್ಯಾಕೆ ಮನ್ಸ್ನಾಗ ಆಸೆ ಐತೆ ಕಲಾ. ನಾನು 7 ಜೋಡ್ಗೆ ಒಪ್ಕೊಂಡ್ರು. ಅವ್ವ, ನೀನು ಹೇಳ್ದೆ ಅಂತ ಒಪ್ಕೊಂಡವಳೆ. ರಾಧನ್ ಮನ್ಸಾಗೋ ಏನೂ ಇಲ್ಲ. ರಾಧಂಗೆ ನನ್ನ ಬಗ್ಗೆ ಸಂತ ಗೊತ್ತದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.